ಬಿಜೆಪಿ ಸೇರ್ಪಡೆಯಾಗಿರುವಂತ ರೌಡಿ ಬೆತ್ತನಗೆರೆ ಶಂಕರ ನನಗೆ ಗೊತ್ತಿಲ್ಲ, ಖಂಡಿತ ಲೋಪವಾಗಿ ಆಗಿದೆ ಅಂತ ಹೇಳಲ್ಲ ಅಂತ ಹೇಳಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಹೇಳಿದ್ದಾರೆ. ಬಿಜೆಪಿ ಸೇರಿದ ರೌಡಿ ಬೆತ್ತನಗೆರೆ ಶಂಕರನ ಬಗ್ಗೆ ನನಗೆ ಗೊತ್ತಿಲ್ಲ, ಯಾವ ರೀತಿ ಎಸ್ಕೇಪ್ ಆಗ್ತಾ ಇದ್ದಾರೆ ನೋಡಿ, ಖಂಡಿತ ಲೋಪವಾಗಿದೆ, ಆಗಿಲ್ಲ ಅಂತ ಹೇಳೋದಿಲ್ಲ. ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಂಕರ್ ಬಿಜೆಪಿ ಸೇರುವಾಗ ಅಲ್ಲಿ 150 ಜನ ಇದ್ರು. ಅವರದ್ದು ನಲ್ಲೂರು ಶಂಕರೇಗೌಡ ಅಂತ ಹೆಸರಿತ್ತು. ನಲ್ಲೂರಿನಲ್ಲಿ ಕೃಷಿ ಮಾಡಿಕೊಂಡಿದ್ದೇನೆ ಅಂತ ಹೇಳಿದ್ರು. ಬೆತ್ತನಗೆರೆ ಶಂಕರ್ ರೌಡಿ ಶೀಟರ್ ಅನ್ನೋದು ಗೊತ್ತಿಲ್ಲ. ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿಗಳು ನಮಗೆ ಬೇಕಿಲ್ಲ, ಕ್ರಮ ಜರುಗಿಸ್ತೇವೆ ಅಂತ ಹೇಳಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಹೇಳಿದ್ದಾರೆ. ಆ ವ್ಯಕ್ತಿ ನನಗೆ ಗೊತ್ತೇ ಇಲ್ಲ. ಆದರೆ ಮೈಸೂರಿನ ನಮ್ಮ ಕಾರ್ಯಕರ್ತರು ಸೇರ್ಪಡೆ ಸಮಾರಂಭದಲ್ಲಿ ಸುಮಾರು ಅವತ್ತು ಒಂದು 150ಕ್ಕೂ 200 ಜನ ಪ್ರಮುಖ ಕಾರ್ಯಕರ್ತರು ಸೇರಿಕೊಂಡ್ರು. ಅದರಲ್ಲಿ ಇವರು ನಲ್ಲೂರು ಶಂಕರ ಅಂತ ಇವರು ಸೇರ್ಕೊಂಡಿರೋದು ನನಗೆ ಗೊತ್ತಿಲ್ಲ. ನೀವು ಮಾಧ್ಯಮದಲ್ಲಿ ಹೇಳಿದಾಗಲೇ ಅದು ಗೊತ್ತಾಗಿರೋದು. ಅವರ ಹಿನ್ನೆಲೆ ಮತ್ತು ಅವರ ನಡವಳಿಕೆ ಇದ್ಯಾವುದು ನಮಗೆ ಗೊತ್ತಿಲ್ಲ. HD ಕೋಟೆಯಲ್ಲಿ ನಲ್ಲೂರು ಅನ್ನೋ ಒಂದು ಜಾಗದಲ್ಲಿ ಅವರು ಕೃಷಿ ಮಾಡಿಕೊಂಡಿದ್ದಾರೆ ಅಂತ ಅಷ್ಟೇ ನಮಗೆ ಗೊತ್ತಿದ್ದು. ಮಾಧ್ಯಮದ ಮೂಲಕ ಈಗ ತಿಳಿದು ಬಂದಿದೆ ಅದು. ಈಗ ಅವರು ಸೇರ್ಪಡೆ ಆಗಿದ್ರು, ಈಗ ಆಕ್ಟಿವ್ ಆಗಿ ನಮ್ಮಲ್ಲಿ ಗುರುತಿಸ್ಕೊಳ್ತಾ ಇಲ್ಲ. ಗಡೆ ಹಾಕಂಥದ್ದು ಆಕ್ಟಿವ್ ಆಗಿ ಇಲ್ಲ ಅಂತ ನನಗೆ ತಿಳಿದುಪಟ್ಟಿದೆ. ಗೊಂದಲ ನಾನು ಇಟ್ಕೊಂಡಿಲ್ಲ ಸರ್. ಮೊನ್ನೆ ರಾಜ್ಯಾಧ್ಯಕ್ಷರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗಾಗಲೇ ಈ ರೀತಿಯ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ಯಾವುದೇ ವ್ಯಕ್ತಿಗಳನ್ನು ಬಿಜೆಪಿ ಪೋಷಣೆ ಮಾಡೋದಿಲ್ಲ, ನಂಬರ್ 1. ಮತ್ತೆ ಯಾರು ಈ ಥರದ್ದು ಸೇರ್ಪಡೆ ಆಗಿದ್ದಾರೆ ಅವ್ರ ಬಗ್ಗೆ ನಾವು ಖಂಡಿತ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸ್ತೀವಿ. ಆ ವ್ಯಕ್ತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇವರ ಒಂದೊಂದೇ ವರಸೆಗಳನ್ನು ಈಗ ನೋಡ್ತಾ ಇದ್ದೀವಿ. ಬಿಜೆಪಿ ಹೇಳ್ತಾ ಇದೆ, ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ನನಗೆ ಗೊತ್ತೇ ಇಲ್ಲ, ಅವನು ರೌಡಿ ಶೀಟರ್ ಅಂತಲೇ ಗೊತ್ತಿಲ್ಲ ನನಗೆ, ಸುನಿಲ್ ಅಂತ ಗೊತ್ತು, ಸೈಲೆಂಟ್ ಸುನಿಲ್ ಅಂತ ಗೊತ್ತಿಲ್ಲ ಅಂತ ಇಲ್ಲೊಬ್ಬ ಚಿಕ್ಕಪೇಟೆ ಶಾಸಕರು ಹೇಳ್ತಾ ಇದ್ರು. ಇಲ್ಲಿ ನೋಡಿದ್ರೆ ಅದೇ ಕತೆ, ನನಗೆ ಶಂಕರ ನಲ್ಲೂರು ಶಂಕರ ಗೊತ್ತು, ಆದರೆ ಬೆತ್ತನಗೆರೆ ಶಂಕರ ಅಂತ ಗೊತ್ತಿಲ್ಲ ಅಂತ. ಅಳಿಯಲ್ಲ ಮಾವನ ಒಂದು ರೀತಿ ಅಳಿಯಲ್ಲ ಅನ್ನೋ ರೀತಿಯಲ್ಲಿ ಒಪ್ಕೊಳ್ತಾ ಇದ್ದಾರೆ ಅನ್ನೋ ಅಂತ ಅನಿಸುತ್ತೆ ಶಿವಕುಮಾರ್. ಯಾಕೆಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಚಾಮರಾಜಪೇಟೆ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರದಲ್ಲಿ ಸಂಸದರ ಜೊತೆ, ಬಿಜೆಪಿ ಸಂಸದರ ಜೊತೆ ರೌಡಿ ಶೀಟರ್ ಸೈಲೆಂಟ್ ಸುನಿಲ ಕಾಣಿಸ್ಕೊಳ್ತಾನೆ. ಆದ್ರೆ ಬಿಜೆಪಿ ನಾಯಕರು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತೇಳಿ ತಳ್ಳಿ ಹಾಕ್ತಾರೆ. ಯಾಕಂದ್ರೆ ದೃಶ್ಯಗಳಲ್ಲಿ ಕಾಣಿಸುತ್ತೆ, ಮಾಧ್ಯಮಗಳಲ್ಲಿ ಸುದ್ದಿ ಆಗಿದೆ ಈ ರೀತಿ ಜೊತೆಲಿರೋದೇನೆ. ಜೊತೆಗೆ ಇಲ್ದೇ ಹೋಗಿ ಇವ್ರೇನಾದ್ರೂ ಬೇರೆ ಕಡೆ ಗೌಪ್ಯವಾಗಿ ರಹಸ್ಯವಾಗಿ ಏನಾದ್ರೂ ಮೀಟಿಂಗ್ ಸಭೆ ಸೇರಿದ್ರೆ ಆಗ ಇಲ್ವೇ ಇಲ್ಲ ನೀವು ನೋಡಿದ್ರ ಅಂತೇಳಿ ವಾದ ಮಾಡೋರು. ಆದ್ರೆ ಯಾವಾಗ ದೃಶ್ಯಗಳಲ್ಲಿ ಸಿಕ್ಕಿದೆ ಅದಕ್ಕೆ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ಲಿ. ಹಾಗಾಗಿ ಇಲ್ಲ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಪಾರ್ಟಿ ಕರ್ಕೊಳ್ಳೋದಿಲ್ಲ ಅಂತೇಳಿ ರಾಜ್ಯಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ರು. ತದನಂತರ ಸೈಲೆಂಟ್ ಸುನೀಲನ ವಿಚಾರ ಯಾವಾಗ ಹೊರಗಡೆ ಬೀಳುತ್ತೆ ಆಗ ಬೇರೆ ಬೇರೆ ರೌಡಿಗಳು ಕೂಡ ವಿಲ್ಸನ್ ಗಾರ್ಡನ್ನಾಗ ಸಚಿವ ಸೋಮಣ್ಣ ಅವರ ಕಚೇರಿಗೆ ಭೇಟಿ ಕೊಟ್ಟ ಅಂತೇಳಿ ದೃಶ್ಯಗಳು ನಾವು ಗಮನಿಸಿದ್ದೇವೆ. ಹಾಗೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರೇ ಸಮ್ಮುಖದಲ್ಲೇ ಬೆತ್ತನಗೆರೆ ಶಂಕರ, ಬೆಂಗಳೂರಿನಲ್ಲಿರುವಂತಹ ಬೆತ್ತನಗೆರೆ ಶಂಕರ್ ಕೂಡ ಬಿಜೆಪಿ ಪಕ್ಷವನ್ನ ಅಧಿಕೃತವಾಗಿ ಸೇರ್ಪಡೆಯಾಗಿರೋದಿದೆ. ಸೊ ಅಲ್ಲಿ ಯಾರು ಅವರನ್ನ ಕರೆತಂದಿದ್ದು, ಸ್ಥಳೀಯ ಮಟ್ಟದಲ್ಲಿರುವಂತಹ ನಾಯಕರು ಅವರನ್ನ ಕರೆತಂದಿದ್ದಾರೆ. ನಾವು ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಬೆತ್ತನಗೆರೆ ಶಂಕರ ರೌಡಿ ಶೀಟ್ರ ಯಾರು ಏನು ಅನ್ನುವಂಥದ್ದು ನಮಗ್ ಗೊತ್ತಿಲ್ಲ. ನಲ್ಲೂರು ಶಂಕರೇಗೌಡ ಅಂತೇಳಿ ಇದ್ರು, ಅದು ಅಷ್ಟೇ ನಮಗ್ ಗೊತ್ತಿದೆ ಅಂತೇಳಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜ್ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಅವತ್ತು ಅವರನ್ನ ಸೇರ್ಸ್ಕೊಳ್ಳೋದಕ್ಕೂ ಕೂಡ ಇವರೇ ಕಾರಣ ಅನ್ನುವಂತ ಮಾತಿದೆ. ಸಿದ್ದರಾಜು ಮತ್ತೆ ಅಲ್ಲಿರುವಂತಹ ಸ್ಥಳೀಯ ನಾಯಕರಾಗಿರುವಂತಹ ಅಪ್ಪಣ್ಣ ಅವರು ಶಂಕರನ್ನ ಬಿಜೆಪಿ ಪಕ್ಷಕ್ಕೆ ಕರೆತಂದ್ರು, ಸಂಸದರ ಮುಂದೆ ಸಮ್ಮುಖದಲ್ಲಿ ಅವರನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರು ಅನ್ನುವಂಥದ್ದಿದೆ. ಆದ್ರೆ ಈಗ ನೋಡಿದ್ರೆ ನಮ್ಗೆ ಅವ್ರ ಹೆಸರೇ ಗೊತ್ತಿರ್ಲಿಲ್ಲ, ಬೆತ್ತನಗೆರೆ ಶಂಕರ್ ಅನ್ನೋದು ಗೊತ್ತಿರ್ಲಿಲ್ಲ, ನಲ್ಲೂರು ಶಂಕರೇಗೌಡ ಅನ್ನೋದು ಅಷ್ಟೇ ಗೊತ್ತಿತ್ತು. ಜೊತೆಗೆ ನಮ್ಮ HD ಕೋಟೆ ತಾಲೂಕಿನ ನಲ್ಲೂರಿನಲ್ಲಿ ಕೃಷಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಅವರು ಅನ್ನುವಂಥದ್ದು ನಮ್ಮ ಗಮನಕ್ಕಿದೆ. ಹಾಗಾಗಿ ಅವರನ್ನ ನಾವು ಸೇರ್ಸ್ಕೊಂಡಿದ್ವಿ. ಈಗ ಅವರು ಆಕ್ಟಿವ್ ಆಗಿಲ್ಲ. ಯಾಕಂದ್ರೆ ಯಾವಾಗ ಮಾಧ್ಯಮಗಳಲ್ಲಿ ಇದು ನಮ್ ಗಮನಕ್ಕೆ ಬಂತೋ ಆಗಿನಿಂದಲೂ ಕೂಡ ನಾವು ಅವರನ್ನ ಹೊರಗಿಟ್ಟಿದ್ದೀವಿ. ಅವರು ಆಕ್ಟಿವ್ ಆಗಿಲ್ಲ ಅಂತ ಹೇಳ್ತಾರೆ ಬಿಟ್ರೆ ಅವರನ್ನ ಉಚ್ಚಾಟನೆ ಮಾಡೋದಿಲ್ವೇ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಆನ್ಸರ್ ಬರ್ತಾ ಇಲ್ಲ. ಸೊ ಈ ರೀತಿಯಾಗಿ
ಸಿಕ್ಕಂಡ್ರು ಕೂಡ ಅಲ್ಲಿ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗಿದ್ರು ಕೂಡ ಇಲ್ಲ ಅವ್ರು ಆಕ್ಟಿವ್ ಆಗಿಲ್ಲ ಅಂತೇಳಿ ನುಂಚ್ಕೊಳ್ಳುವಂತ ಪ್ರಯತ್ನವನ್ನ ಇವತ್ತು ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್. ಗೊತ್ತಿಲ್ಲ. ಎಚ್ ಡಿ ಕೋಟೆಯಲ್ಲಿ ನಲ್ಲೂರು ಅನ್ನೋ ಒಂದು ಜಾಗದಲ್ಲಿ ಅವರು ಕೃಷಿ ಮಾಡ್ಕೊಂಡಿದ್ದಾರೆ ಅಂತ ಅಷ್ಟೇ ನಮಗೆ ಗೊತ್ತಿದ್ದು. ಮಾಧ್ಯಮದ ಮೂಲಕ ಈಗ ತಿಳಿದು ಬಂದಿದೆ ಅದು. ಈಗ ಅವರು ಸೇರ್ಪಡೆ ಆಗಿದ್ರು, ಈಗ ಆಕ್ಟಿವ್ ಆಗಿ ನಮ್ಮಲ್ಲಿ ಗುರುತಿಸ್ಕೊಳ್ತಾ ಇಲ್ಲ. ಗಡೆ ಹಾಕಂತದ್ದು ಆಕ್ಟಿವ್ ಆಗಿ ಇಲ್ಲ ಅಂತ ನನಗೆ ತಿಳಿದುಪಟ್ಟಿದೆ. ಗೊಂದಲ ನಾನು ಇಟ್ಕೊಂಡಿಲ್ಲ ಸರ್. ಮೊನ್ನೆ ರಾಜ್ಯಾಧ್ಯಕ್ಷರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗಾಗಲೇ ಈ ರೀತಿಯ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ಯಾವುದೇ ವ್ಯಕ್ತಿಗಳನ್ನ ಬಿಜೆಪಿ ಪೋಷಣೆ ಮಾಡೋದಿಲ್ಲ, ನಂಬರ್ 1. ಮತ್ತೆ ಯಾರು ಈ ತರದ್ದು ಸೇರ್ಪಡೆ ಆಗಿದ್ದಾರೆ ಅವ್ರ ಬಗ್ಗೆ ನಾವು ಖಂಡಿತ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸ್ತೀವಿ.